ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ 5-17ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಗುರುಗಳು ಭಾವಾರ್ಥದಲ್ಲಿ ಹೇಗೆ ಈ ಬ್ರಹ್ಮಾಂಡ ಸೃಷ್ಟಿ ಕಾರ್ಯ ನಡೆಯಿತು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳ್ತಾ ಇದ್ರು. ಅದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಭಗವಂತ ಕಾರಣೋದಕಶಾಹಿ ವಿಷ್ಣುವಾಗಿ ಕಾರಣಸಾಗರದಲ್ಲಿ ಮಲಗಿದ್ದು ತನ್ನ ಉಸಿರಾಟದ ಮೂಲಕ ಸಾವಿರಾರು ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡ್ತಾನೆ. ಒಂದೊಂದು ಬ್ರಹ್ಮಾಂಡವನ್ನೂ ಕೂಡ ಗರ್ಭೋದಕಶಾಹಿ ವಿಷ್ಣುವಾಗಿ ಭಗವಂತ ಪ್ರವೇಶ ಮಾಡ್ತಾನೆ. ಮತ್ತೆ ತನ್ನ ಬೆವರಿನಿಂದ ಪ್ರತಿಯೊಂದು ಬ್ರಹ್ಮಾಂಡದ ಅರ್ಧದಷ್ಟನ್ನ ತುಂಬ್ತಾನೆ. ಆಮೇಲೆ ಬ್ರಹ್ಮಾಂಡದ ಉಳಿದ ಅರ್ಧ ಭಾಗ ಖಾಲಿಯಾಗಿರುತ್ತೆ. ಆ ಖಾಲಿಯಾದ ಪ್ರದೇಶವನ್ನ ಬಾಹ್ಯಾಕಾಶ ಅಂತ ಕರೀತಾರೆ. ಆಮೇಲೆ ಅವನ ನಾಭಿಯಿಂದ ಒಂದು ಕಮಲ ಪುಷ್ಪ ಕೊಡಿ ಒಡೆಯುತ್ತೆ. ಅದರಲ್ಲಿ ಹುಟ್ಟಿದಂತ ಮೊದಲನೇ ಜೀವಿನೇ ಬ್ರಹ್ಮ. ಆಮೇಲೆ ಭಗವಂತ ಕ್ಷೀರೋದಕಶಾಹಿ ವಿಷ್ಣುವಾಗಿ ಬ್ರಹ್ಮನನ್ನೂ ಒಳಗೊಂಡಂತೆ ಪ್ರತಿಯೊಂದು ಜೀವಿಯ ಹೃದಯವನ್ನು ಕೂಡ ಪ್ರವೇಶ ಮಾಡ್ತಾನೆ. ಆಮೇಲೆ ಏನು, ಸಾಯಬೇಕಾದ್ರೆ ತನಗಿದ್ದಂಥ ಬಯಕೆ ಮತ್ತೆ ತನಗೆ ತಕ್ಕಂಗೆ ಕಾರ್ಯ ನಿರ್ವಹಿಸೋದಕ್ಕೆ ಬೇಕಾಗಿರುವಂಥ ಸ್ಮೃತಿ ಶಕ್ತಿಯನ್ನ ಬುದ್ಧಿಶಕ್ತಿಯನ್ನ ಭಗವಂತನಿಂದನೇ ಅವನು ಪಡ್ಕೊಳ್ತಾನೆ. ಈ ಬುದ್ಧಿಶಕ್ತಿ ಅನ್ನೋದು ಅವರವರ ಸಾಮರ್ಥ್ಯಕ್ಕೆ ತಕ್ಕಂಗೆ, ಇಲ್ಲ ಅಂತಂದ್ರೆ ಆ ಕರ್ಮದ ನಿಯಮದ ಪ್ರಕಾರ ಅವರಿಗೆ ಸಿಗತ್ತೆ ಅನ್ನೋದು ನಾವು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಗುರುಗಳು ಹೇಳ್ತಾರೆ, ಬ್ರಹ್ಮನು ಮೊದಲ ಜೀವಿಯಾಗಿದ್ದನು. ರಜೋಗುಣಯುಕ್ತನಾಗಿ ಕಾರ್ಯನಿರ್ವಹಿಸುವಂತೆ ಅವನಿಗೆ ಪರಮಪ್ರಭುವು ಅಧಿಕಾರವಿತ್ತನು. ಆದ್ದರಿಂದ ಬ್ರಹ್ಮನಿಗೆ ಎಷ್ಟು ಶಕ್ತಿಶಾಲಿಯಾದ ಮತ್ತು ವ್ಯಾಪಕವಾದ ಅಗತ್ಯ ಬುದ್ಧಿಶಕ್ತಿಯನ್ನು ನೀಡಲಾಯಿತೆಂದರೆ ಅವನು ಬಹುಮಟ್ಟಿಗೆ ದೇವೋತ್ತಮ ಪರಮಪುರುಷನ ನಿಯಂತ್ರಣದಿಂದ ಸ್ವತಂತ್ರನಾಗಿರುವನೋ ಎಂಬಂತಿದ್ದನು. ಅಂದ್ರೆ ಅರ್ಥ, ಇಲ್ಲಿ ಬ್ರಹ್ಮ ಮೊದಲನೇ ಜೀವಿ. ಭಗವಂತ ಏನ್ ಮಾಡ್ತಾನೆ, ಈಗ ಅವನಿಗೆ ಕೆಲಸವನ್ನ ಕೊಡ್ತಾ ಇದ್ದಾನೆ, ಒಂದು ಅಧಿಕಾರ ಕೊಡ್ತಾನೆ. ಏನು, ರಜೋಗುಣಯುಕ್ತನಾಗಿ. ಯಾಕಂದ್ರೆ ರಜೋಗುಣ ಇದ್ರೇನೆ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದು. ಅದಕ್ಕೆ ರಜೋಗುಣ ಪ್ರಾಮುಖ್ಯತೆಯಿಂದ ನಿನಗಿದ್ದು ನೀನು ಕೆಲಸ ಮಾಡು ಅಂತಂದ್ಬಿಟ್ಟು ಭಗವಂತ ಅವನಿಗೆ ಅಧಿಕಾರವನ್ನ ಕೊಡ್ತಾನೆ. ಅದಕ್ಕೆ ಬ್ರಹ್ಮನಿಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ, ಅಥವಾ ಅವನ ಒಂದು ಬುದ್ಧಿಶಕ್ತಿಯನ್ನ ಭಗವಂತ ಅವನಿಗೆ ಎಷ್ಟು ಕೊಟ್ಟಿದ್ದ ಅಂತಂದ್ರೆ, ಅವನು ಮಾಡ್ತಾ ಇರುವಂತ ಕೆಲಸಗಳು, ಅವನು ಸೃಷ್ಟಿ ಮಾಡುವಂಥದ್ದು ಎಲ್ಲ ನೋಡಿದ್ರೆ ಭಗವಂತನ ನಿಯಂತ್ರಣದಿಂದಾನೇ ಅವನು ಸ್ವತಂತ್ರವಾಗಿದ್ದಾನೇನೋ, ಅವನೇ ಒಬ್ಬ ಶ್ರೇಷ್ಠ ದೇವತೆಯೇನೋ ಅನ್ನಬೇಕು. ಆ ರೀತಿ ಅಷ್ಟು ಸ್ವಾತಂತ್ರ್ಯ ಅವನಿಗೆ ಕೊಟ್ಟಿರ್ತಾನೆ. ಅಂದ್ರೆ ಕಂಪ್ಲೀಟ್ ಸೃಷ್ಟಿಯನ್ನ ನೀನೇ ಮಾಡು, ಹೇಗೆ ಬೇಕೋ ನೀನು ಸೃಷ್ಟಿ ಮಾಡು ಅಂತ ಬಿಟ್ಟಿರೋ ಹಾಗೆ ಅನ್ಸುತ್ತೆ ನಮಗೆ. ಬ್ರಹ್ಮನೇ ಎಲ್ಲರಿಗಿಂತ ಮೂಲವೇನೋ ಅನ್ನೋ ರೀತಿ ಅಷ್ಟು ಸ್ವಾತಂತ್ರ್ಯದಿಂದ ಅವನು ಕೆಲಸ ಮಾಡುವಷ್ಟು ಅವನಿಗೆ ಬುದ್ಧಿಶಕ್ತಿಯನ್ನ ಭಗವಂತ ಕೊಟ್ಟಿರ್ತಾನೆ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು. ನಮಗೆ ಯಾರಾದರೂ ಇಲ್ಲಿ ಕೆಲಸ ಮಾಡಿದಾಗ ಅವ್ರಿಗೇನಾದರೂ ಒಂದು ವಿಶೇಷತೆ ಇದೆ ಅಂತಂದರೆ ಅದು ಭಗವಂತ ಅವರಿಗೆ ಕೊಟ್ಟಿರುವಂಥದ್ದು, ಆಯಿತಾ. ಅದನ್ನು ದುರುಪಯೋಗ ನಾವು ಪಡಿಸ್ಕೋಬಾರ್ದು ಅಷ್ಟೇ. ಅದನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸಗಳಿಗೋಸ್ಕರ ಅದನ್ನು ಉಪಯೋಗ ಮಾಡಬೇಕು. ಉನ್ನತ ಹುದ್ದೆಯಲ್ಲಿರುವ ಕಾರ್ಯನಿರ್ವಾಹಕನೊಬ್ಬನು ಹೇಗೆ ಬಹುಮಟ್ಟಿಗೆ ಸಂಸ್ಥೆಯ ಯಜಮಾನನಷ್ಟೇ ಸ್ವತಂತ್ರನಾಗಿರುತ್ತಾನೆಯೋ ಹಾಗೆ ಬ್ರಹ್ಮನೂ ಕೂಡ ಸ್ವತಂತ್ರನೆಂದು ಇಲ್ಲಿ ವರ್ಣಿಸಲಾಗಿದೆ. ಅಂದರೆ ಇಲ್ಲಿ ಒಂದು ಆಫೀಸ್ ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದು ಫ್ಯಾಕ್ಟ್ರಿ ಅಂತ ಇಟ್ಕೊಳ್ಳೋಣ. ಆ ಒಂದು ಫ್ಯಾಕ್ಟ್ರಿಯಲ್ಲಿ ಮೇನ್ ಪರ್ಸನ್ ಯಾರಿರ್ತಾನೋ, ಅದರ ಓನರ್ ಯಾರಿರ್ತಾನೋ ಅವನು ಒಬ್ಬ ಕೆಲಸಗಾರನನ್ನು ನೇಮಿಸ್ಕೊಂಡಿರ್ತಾನೆ. ಅವನಿಗೆ ಎಷ್ಟು ಪವರ್ ಕೊಟ್ಟಿರ್ತಾನೆ ಅಂತಂದರೆ ಆ ಒಂದು ಸಂಸ್ಥೆಯ ಕಾರುಬಾರುಗಳು ಎಲ್ಲವನ್ನು ನೋಡ್ಕೊಳ್ಳುವಷ್ಟು ಆ ಯಜಮಾನನಷ್ಟೇ ಅವನು ಸ್ವತಂತ್ರನಾಗಿರ್ತಾನೆ ಅಲ್ವಾ. ಒಬ್ಬ ಮ್ಯಾನೇಜರ್ ಅಂತ ಅವನನ್ನು ಕರಿತೀವಿ. ಎಲ್ಲ ಒಂದು ಡಿಸಿಷನ್ ತಗೊಳ್ಳುವಂಥದ್ದು ಎಲ್ಲ ಅವನಿಗೆ ಪವರ್ ಇರುತ್ತೆ. ಅಂದರೆ ಓನರ್ಗೆ ಎಷ್ಟು ಪವರ್ ಇರುತ್ತೋ ಅದರಷ್ಟೇ ಅವನು ಸ್ವತಂತ್ರನಾಗಿರ್ತಾನೆ ಏನಾದರೂ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ. ಹಾಗೆ ಬ್ರಹ್ಮ ಕೂಡ ಸ್ವತಂತ್ರನಾಗಿದ್ದಾನೆ ಇಲ್ಲಿ ಅಂತ ತಿಳ್ಕೋಬೇಕು. ಯಾಕೆ ಅಂತಂದರೆ ಬ್ರಹ್ಮಾಂಡವನ್ನು ನಿಯಂತ್ರಿಸಲು ಭಗವಂತನ ಪ್ರತಿನಿಧಿಯಾಗಿ ಅವನು ಬಹುಮಟ್ಟಿಗೆ ದೇವೋತ್ತಮ ಪರಮ ಪುರುಷನಷ್ಟೇ ಶಕ್ತಿವಂತನು ಮತ್ತು ಸ್ವತಂತ್ರನೂ ಆಗಿದ್ದಾನೆ. ಯಾಕೆ ಅವನು ಹಾಗೆ ಸ್ವತಂತ್ರನಾಗಿರ್ತಾನೆ ಅಂದರೆ ಬ್ರಹ್ಮಾಂಡವನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರನೇ ಭಗವಂತನೇ ಅವನನ್ನು ಪ್ರತಿನಿಧಿಯಾಗಿ ನನ್ನ ಬದಲಿಗೆ ನೀನು ಅಲ್ಲಿರು ಅಂತಂದ್ಬಿಟ್ಟು
ತನಗಿರುವ ಬೇಕಾದಷ್ಟು ಶಕ್ತಿಯನ್ನು, ಸ್ವಾತಂತ್ರ್ಯವನ್ನು ಅವನಿಗೆ ಕೊಟ್ಟಿರೋ ಕಾರಣದಿಂದ ಅವನು ಆ ಬ್ರಹ್ಮಾಂಡವನ್ನು ನಿಯಂತ್ರಣ ಮಾಡೋದಕ್ಕೋಸ್ಕರ ಭಗವಂತನ ಬದಲಿಗೆ ಅಲ್ಲಿರ್ತಾನೆ. ಅವನು ಬಹುಮಟ್ಟಿಗೆ ಭಗವಂತನಷ್ಟೇ ಶಕ್ತಿವಂತನಾಗಿರ್ತಾನೆ ಮತ್ತು ಸ್ವತಂತ್ರನೂ ಕೂಡ ಆಗಿರ್ತಾನೆ. ಬ್ರಹ್ಮನ ಒಳಗಿನ ಪರಮಾತ್ಮನಾಗಿ ಭಗವಂತನು ಅವನಿಗೆ ಸೃಷ್ಟಿ ಕಾರ್ಯಕ್ಕೆ ಅಗತ್ಯವಾದ ಬುದ್ಧಿಶಕ್ತಿಯನ್ನು ನೀಡಿದನು. ಆದ್ದರಿಂದ ಜೀವಿಯ ಸೃಷ್ಟಿಶಕ್ತಿಯು ಅವನ ಸ್ವಂತದ್ದಲ್ಲ. ಭಗವದ್ ಅನುಗ್ರಹದಿಂದ ಒಬ್ಬನು ಸೃಷ್ಟಿ ಕಾರ್ಯದಲ್ಲಿ ತೊಡಗಬಲ್ಲನು. ಅಂದರೆ ಅರ್ಥ ಇಲ್ಲಿ ಬ್ರಹ್ಮನ ಒಳಗಡೆ ಪರಮಾತ್ಮನಾಗಿ, ಅಂದರೆ ಅರ್ಥ ಏನು, ಎಲ್ಲರ ಹೃದಯದಲ್ಲೂ ಭಗವಂತ ಪರಮಾತ್ಮನಾಗಿ ಕೂತಿದಾನಲ್ವಾ, ಅವನು ಇವನಿಗೆ ಬುದ್ಧಿಶಕ್ತಿಯನ್ನು ಕೊಡಬೇಕು. ಆಯಿತಾ? ಈಗ ನಮಗೇನಾದರೂ ಒಂದು ವಿಶೇಷತೆ ಇದೆ, ಆ ಬುದ್ಧಿ ನಮಗೆ ಬರ್ತಾ ಇದೆ, ನನಗೆ ಏನೋ ಒಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇದೆ ಅಂತಂದರೆ ಆ ಒಂದು ಶಕ್ತಿಯನ್ನು, ಆ ಬುದ್ಧಿಶಕ್ತಿಯನ್ನು ಕೊಟ್ಟಿರೋನು ಯಾರು? ಭಗವಂತ. ಅದಕ್ಕೆ ಜೀವಿಯ ಸೃಷ್ಟಿಶಕ್ತಿಯೂ ಕೂಡ ಸ್ವಂತದ್ದಲ್ಲ. ಅಂದರೆ ಇಲ್ಲಿ ನಾನು ಏನೋ ಒಂದು ಸೃಷ್ಟಿಯನ್ನು ಮಾಡ್ತಾ ಇದ್ದೀನಿ ಅಂತಂದರೆ, ಅಥವಾ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ ಅಂತಂದರೆ ಅದು ನನ್ನ ಸ್ವಂತ ಶಕ್ತಿ ಅಲ್ಲ, ಭಗವಂತನ ಅನುಗ್ರಹದಿಂದನೇ ಅದು ನಮಗೆ ಸಿಗುವಂಥದ್ದು. ಇಲ್ಲಿ ಬ್ರಹ್ಮನಿಗೆ ಸೃಷ್ಟಿ ಮಾಡುವಂತಹ ಶಕ್ತಿ ಇದೆ ಅಂತಂದರೆ ಅದು ಸ್ವತಃ ಎಲ್ಲಿಂದನೋ ಬಂದ್ಬಿಟ್ಟಿಲ್ಲ, ಅವನೇ ಮಾಡ್ತಾ ಇಲ್ಲ ಅದನ್ನು. ಆ ಶಕ್ತಿಯನ್ನು ಕೂಡ ಭಗವಂತನೇ ಕೊಟ್ಟಿರುವಂಥದ್ದು. ಸೊ ಭಗವಂತನ ಅನುಗ್ರಹದಿಂದ ಅವನು ಸೃಷ್ಟಿ ಕಾರ್ಯದಲ್ಲಿ ತೊಡಗಬಹುದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ಅನುಗ್ರಹದಿಂದ ಒಬ್ಬ ಸೃಷ್ಟಿ ಕಾರ್ಯದಲ್ಲಿ ತೊಡಗಬಲ್ಲನೇ ಹೊರತು ಅದು ಸ್ವತಃ ಅವನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಅದ್ಭುತವಾದ ಸೃಷ್ಟಿಶಕ್ತಿಯುಳ್ಳ ವಿಜ್ಞಾನಿಗಳು, ಮಹಾ ಕಾರ್ಯಕರ್ತರು ಅನೇಕರಿದ್ದಾರೆ. ಆದರೆ ಅವರೆಲ್ಲರೂ ಪರಮ ಪ್ರಭುವಿನ ನಿರ್ದೇಶನಕ್ಕೆ ಅನುಗುಣವಾಗಿ ಮಾತ್ರ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಸೃಷ್ಟಿಸುತ್ತಾರೆ. ಅಂದರೆ ಅರ್ಥ, ಈಗ ನಾವು ನೋಡ್ತಾ ಇರುವಂಥ ಈ ಜಗತ್ತಲ್ಲೂ ಕೂಡ ಬೇಕಾದಷ್ಟು ಜನ ವಿಜ್ಞಾನಿಗಳಿದ್ದಾರೆ. ಅವರೆಲ್ಲ ಬೇಕಾದಷ್ಟು ಸೃಷ್ಟಿಯನ್ನು ಮಾಡ್ತಾ ಇರ್ತಾರೆ ಅಲ್ವಾ, ಬೇಕಾದಷ್ಟು ಮಹಾ ಕಾರ್ಯಗಳನ್ನು ಮಾಡೋರಿದ್ದಾರೆ, ಏನೇನೋ ಹೊಸದಾಗಿ ಇನ್ವೆನ್ಷನ್ ಮಾಡ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಆದರೆ ಅವರೆಲ್ಲರೂ ಕೂಡ ತಮ್ಮಷ್ಟಕ್ಕೆ ತಾವೇ ಏನೋ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೋಬಾರ್ದು. ಭಗವಂತನ ನಿರ್ದೇಶನಕ್ಕೆ ಅನುಗುಣವಾಗಿ ಮಾತ್ರ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಸೃಷ್ಟಿಸ್ತಾ ಇದ್ದಾರೆ ಅಂತಲೇ ನಾವು ಅರ್ಥ ಮಾಡ್ಕೋಬೇಕು. ಭಗವಂತನ ನಿರ್ದೇಶನದಂತೆ ಒಬ್ಬ ವಿಜ್ಞಾನಿಯು ಅನೇಕ ಸಂಶೋಧನೆಗಳನ್ನು ಮಾಡಬಹುದು. ಆದರೆ ತನ್ನ ಬುದ್ಧಿಶಕ್ತಿಯಿಂದ ಐಹಿಕ ಪ್ರಕೃತಿಯ ನಿಷ್ಠುರ ನಿಯಮಗಳನ್ನು ಮೀರಲು ಅವನಿಗೆ ಸಾಧ್ಯವಿಲ್ಲ, ಅಥವಾ ಅಂತಹ ಬುದ್ಧಿಶಕ್ತಿಯನ್ನು ಭಗವಂತನಿಂದ ಪಡೆಯುವುದು ಸಾಧ್ಯವಿಲ್ಲ. ಏಕೆಂದರೆ ಆಗ ಭಗವಂತನ ಪರಮಾಧಿಕಾರಕ್ಕೆ ಧಕ್ಕೆ ಉಂಟಾಗುತ್ತದೆ. ಅಂದರೆ ಅರ್ಥ ಏನು, ಈಗ ವಿಜ್ಞಾನಿಗಳು ಬೇಕಾದಷ್ಟು ಸಂಶೋಧನೆಗಳನ್ನು ಮಾಡ್ತಾರೆ, ಅದ್ಭುತವಾದಂಥ ಸಂಶೋಧನೆಗಳನ್ನು ಮಾಡ್ತಾರೆ. ಅದೆಲ್ಲ ಭಗವಂತನ ನಿರ್ದೇಶನದ ಹಾಗೇ ಆಗ್ತಾ ಇರುತ್ತೆ. ಯಾಕೆ? ಭಗವಂತನ ಅವರಿಗೆ ಆ ಒಂದು ಅನುಗ್ರಹ ಮಾಡಿದ್ರೇ ಅವರು ಅದನ್ನೆಲ್ಲ ಮಾಡೋದಕ್ಕಾಗೋದು. ತನ್ನ ಬುದ್ಧಿಶಕ್ತಿಯಿಂದ ಐಹಿಕ ಪ್ರಕೃತಿಯ ನಿಷ್ಠುರವಾದಂಥ ನಿಯಮಗಳನ್ನು ಮೀರೋದಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಈಗ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ನಾವು ಬೇಕಾದಷ್ಟು ನೋಡಿದ್ದೀವಿ. ಅಂದರೆ ಏನು, ಈಗ ಪ್ರಕೃತಿಯಿಂದನೇ ನಮಗೆ ಬೇಕಾದಷ್ಟು ತೊಂದರೆಗಳಾಗುತ್ತೆ. ಏನೇನು ಅಂತಂದರೆ, ಈಗ ಬಿರುಗಾಳಿ ಬರೋದು, ಅಥವಾ ಸುಂಟ್ರ ಗಾಳಿ ಬರೋದು, ಅಥವಾ ಸುನಾಮಿ ಆಗೋದು, ಆಮೇಲೆ ಕೊಚ್ಕೊಂಡು ಹೋಗ್ಬಿಡುತ್ತಲ್ಲ, ಇಡೀ ಊರೇ ಕೊಚ್ಕೊಂಡು ಹೋಗೋಷ್ಟು ಮಳೆ ಬಂದ್ಬಿಡುತ್ತೆ. ಅತಿವೃಷ್ಟಿ, ಅನಾವೃಷ್ಟಿಗಳು ಅಂತ ನಾವು ಹೇಳ್ತೀವಿ. ಭೂಕಂಪ ಆಗೋದಾಗಿರಬಹುದು, ಅಥವಾ ಬರಗಾಲ ಆಗಿರಬಹುದು. ಈ ರೀತಿ ಪ್ರಕೃತಿಯ ನಿಷ್ಠುರ ನಿಯಮಗಳು, ಅದನ್ನು ಯಾರಿಂದನೂ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ಅಧಿಕಾರವನ್ನು ಭಗವಂತ ಕೊಟ್ಟಿಲ್ಲ. ಅಂದರೆ ಅಂಥ ಬುದ್ಧಿಶಕ್ತಿಯನ್ನು, ಇದನ್ನೆಲ್ಲ ಮಾಡೋದು ಹೇಗೆ ಅನ್ನುವಂಥ ಬುದ್ಧಿಶಕ್ತಿಯನ್ನು ಭಗವಂತನಿಂದ ಪಡೆಯೋದಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಏನಾದರೂ ಕೊಟ್ಬಿಟ್ಟ ಅಂತಂದರೆ ಭಗವಂತನಿಗೂ ಇವ್ರಿಗೂ ಏನೂ ವ್ಯತ್ಯಾಸ ಇರೋದಿಲ್ಲ ಅಲ್ವಾ. ಭಗವಂತನ ಒಂದು ಪರಮ ಅಧಿಕಾರ ಅನ್ನೋದಿರುತ್ತಲ್ಲ, ಅದಕ್ಕೆ ಅದು ಧಕ್ಕೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಭಗವಂತ ಆ ಬುದ್ಧಿಶಕ್ತಿಯನ್ನು ಕೊಡೋದಿಲ್ಲ. ಅವರ ಒಳಗಡೆ ಕೂತ್ಕೊಂಡು ಅದನ್ನು ಮಾಡಿಸ್ತಾನೆ. ಆದರೆ ಈ ಪ್ರಕೃತಿಯಲ್ಲಿ ಏನೇನೆಲ್ಲ ಆಗುತ್ತೋ ಅದಕ್ಕೆ
ಆ ರೀತಿಯ ಒಂದು ಬುದ್ಧಿಶಕ್ತಿ ಮನುಷ್ಯನಿಗೆ ಭಗವಂತ ಯಾವತ್ತೂ ಕೊಡೋದಿಲ್ಲ. ಯಾಕೆ ಅಂತಂದರೆ ಅದು ಭಗವಂತನ ಪರಮಾಧಿಕಾರಕ್ಕೆ ಧಕ್ಕೆ ಬಂದ್ಬಿಡುತ್ತೆ ಅಂತಂದ್ಬಿಟ್ಟು ಈ ಶ್ಲೋಕದಲ್ಲಿ ಬ್ರಹ್ಮನು ಬ್ರಹ್ಮಾಂಡವನ್ನು ಮೊದಲಿದ್ದ ಹಾಗೆಯೇ ಸೃಷ್ಟಿಸಿದನು ಎಂದು ಹೇಳಿದೆ. ಹಿಂದಿನ ವಿಶ್ವದಲ್ಲಿ ವ್ಯಕ್ತವಾಗಿದ್ದ ಅದೇ ಹೆಸರು ಮತ್ತು ಅದೇ ರೂಪಗಳಲ್ಲಿ ಮತ್ತೆ ಎಲ್ಲವನ್ನೂ ಸೃಷ್ಟಿಸಿದನು ಎಂಬುದು ಇದರ ಅರ್ಥ. ಅಂದರೆ ಈಗ ಸೃಷ್ಟಿ ಕಾರ್ಯ ಮಾಡ್ತಿದ್ದಾನಲ್ವಾ ಬ್ರಹ್ಮ. ಸೊ ಯಾವ ರೀತಿ ಮಾಡ್ತಾ ಇದ್ದಾನೆ? ಮೊದಲಿದ್ದ ಹಾಗೆ ಸೃಷ್ಟಿಸಿದ ಅಂತ ಹೇಳಿದ್ದಾನೆ. ಅಂದರೆ ಹಿಂದೆ ಹೇಗಿತ್ತೋ ಬ್ರಹ್ಮಾಂಡ ಅದೇ ರೀತಿ ಹಿಂದಿನ ವಿಶ್ವದಲ್ಲಿ ಯಾವ ಹೆಸರಿತ್ತೋ ಅದೇ ಹೆಸರು ಅದೇ ರೂಪಗಳಲ್ಲಿ ಮತ್ತೆ ಎಲ್ಲವನ್ನು ಕೂಡ ಸೃಷ್ಟಿ ಮಾಡ್ದ ಅನ್ನೋದು ಇದರ ಅರ್ಥ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮಗೂ ಒಂದು ವಿಷಯ ಅರ್ಥ ಆಯಿತು. ಈ ಗುರುಗಳು ಭಾವಾರ್ಥದಲ್ಲಿ ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಯಾವ ರೀತಿ ಸೃಷ್ಟಿ ಕಾರ್ಯ ನಡೆಯುತ್ತೆ ಅನ್ನೋದು ನಮಗೆ ಗೊತ್ತಾಯಿತು. ಸೊ ಯಾವ ರೀತಿ ಈ ಎಲ್ಲ ಕೆಲಸಗಳು ಕೂಡ ಭಗವಂತನ ಅನುಗ್ರಹದಿಂದಾನೇ ಆಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಯಿತು. ಈಗ ಬ್ರಹ್ಮನಿಗೆ ಬುದ್ಧಿ ಬರೋದು ಮತ್ತು ಅವನು ಹೇಗೆ ನಾನು ಇದು ಸೃಷ್ಟಿ ಮಾಡಬೇಕು ಅನ್ನುವಂತಹ ಆ ಬುದ್ಧಿಶಕ್ತಿ ಕೂಡ ಆ ಭಗವಂತನಿಂದನೇ ಬಂದಿರೋದು ಅಂತಂದಮೇಲೆ ಇನ್ನು ಸಾಮಾನ್ಯ ಜೀವಿಗಳಾಗಿರುವಂಥ ನಾವು ನಮಗಿರುವಂಥ ಶಕ್ತಿಯನ್ನು ಅಹಂಕಾರದಿಂದ ತೋರ್ಪಡಿಸ್ಕೊಳ್ತೀವಿ ಅಲ್ವಾ? ಅದು ತಪ್ಪು. ಇದೆಲ್ಲವೂ ಕೂಡ ಭಗವಂತನಿಂದನೇ ಆಗ್ತಾ ಇರೋದು, ನಮ್ಮಿಂದ ಅಲ್ಲ ಅನ್ನುವಂಥ ಒಂದೇ ಒಂದು ತಿಳುವಳಿಕೆ ನಮ್ಮಲ್ಲಿ ಇರಬೇಕು. ಏನೇ ನನ್ನಿಂದ ಒಳ್ಳೆ ಕಾರ್ಯಗಳು ಏನೇ ನಡೀತಾ ಇದ್ರೂ ಕೂಡ ಆ ಶಕ್ತಿಯನ್ನು ಭಗವಂತ ನನಗೆ ಕೊಡ್ತಾ ಇರೋದ್ರಿಂದ ಆಗ್ತಾ ಇದೆ ಅನ್ನುವಂಥ ಒಂದು ಮನಸ್ಥಿತಿ ನಮ್ದಾಗಿರಬೇಕು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.